ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಹೇಳು, ಇವತ್ತೆಲ್ಲ ತಾತ ಹೋಗ್ತೀವಿ, ಅದೆಲ್ಲ ನಮ್ಮ ವಿಡಿಯೋಗೆ ಬರ್ತೀರಿ, ಅದೇ ನಾನು ನಿಮಗೆ ಹಬ್ಬ ವಿಡಿಯೋಗ ಕಳಿಸ್ತೀವಿ. ನಾವು ಎಲ್ಲೋ ಹೊರಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಇಲ್ಲೇ ಹೊರಗಡೆ. ಸೊ ನೋಡೋಣ ಅಲ್ಲಿ ಏನೇನಿದೆ ಅಂತ ಹೇಳಿ. ಅಲ್ಲಿ ಎಲ್ಲ ಹೋಗಿ ಬಂದಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಈಗ ನಾವು ಹೊರಟಿದ್ದೀವಿ. ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಎಲ್ಲ ಥರದ ಸ್ವೆಟರ್ಸು, ಆಮೇಲೆ ಇಯರ್ ಪಫ್ಸು, ಮತ್ತು ಇಲ್ಲಿ ವಿಧ ವಿಧವಾದ ಹಾರಗಳು ನೋಡಿ, ಈ ಥರದ್ದೆಲ್ಲದೂ ಇದೆ. ಹಾಗೆ ಹೋಮ್ ಮೇಡ್ ಶ್ಯಾಂಪೂ, ಸೋಪ್ಸು, ಆಮೇಲೆ ಇವೆಲ್ಲ ಹ್ಯಾಂಡ್ಮೇಡ್ ಜ್ಯುವೆಲ್ಲರಿ ಅಂತೆ. ಸೊ ಎಲ್ಲದು ಈ ಥರದ್ದೆಲ್ಲ ನನ್ನ ಹತ್ರ ಸಾಕಷ್ಟು ಕಲೆಕ್ಷನ್ ಇದೆ. ಸೊ ಮತ್ತೆ ಏನಕ್ಕೆ ತೊಗೊಳ್ಳೋದು, ಹಾಕ್ಕೊಳ್ಳೋದು ತುಂಬಾ ರೇರು ನಾನು, ಅದಕ್ಕೋಸ್ಕರ ಏನು ತೊಗೊಂಡಿಲ್ಲ. ಹಾಗೆ ನನ್ನನ್ನು ತುಂಬ ಸೆಳೆದಿದ್ದು ಈ ಮೀನುಗಳು ನೋಡಿ, ಎಷ್ಟು ಬಣ್ಣ ಬಣ್ಣದ, ಎಷ್ಟು ಸುಮಾರು ರೀತಿಯ ಮೀನುಗಳಿತ್ತು ಇವ್ರ ಹತ್ರ. ಇದು ಗೋಲ್ಡ್ ಫಿಶ್ಶು, ಹಾಗೆ ಶಾರ್ಕು, ಸುಮಾರು ಥರದ ಫಿಶಸ್ ಎಲ್ಲ ಇದೆ. ನನಗೆ ಫಿಶ್ ಸಾಕಬೇಕು ಅಂತ ತುಂಬಾ ಆಸೆ ಇದೆ. ಆದರೆ ನಾವು ಊರಿಗೆಲ್ಲ ಹೋದರೆ ಸುಮಾರು 3-4 ದಿನ ಆಗಿಬಿಡತ್ತೆ. ಆವಾಗ ಅದನ್ನು ಕೇರ್ ಮಾಡೋದಕ್ಕಾಗಲ್ಲ. ಬಂದು ನೋಡಿದ್ರೆ ಸತ್ತೋಗಿರತ್ತೆ, ತುಂಬ ಬೇಜಾರಾಗತ್ತೆ. ಸೊ ಅದು ಒಂದೇ ರೀಸನ್ಗೆ ನಾನು ಮೀನನ್ನು ಸಾಕ್ತಾಯಿಲ್ಲ. ನೋಡೋಣ ಮುಂದೆ ಯಾವಾಗಾದರೂ ಕಾನ್ಫಿಡೆನ್ಸ್ ಬಂದರೆ ಆವಾಗ ಸಾಕಬೇಕು ಅಂತ ಆಸೆ ಇದೆ. ಸೊ ನನ್ನ ಮಗಳಿಗೂ ಅಷ್ಟೇ, ಮೀನು ನೋಡಿದ ಕೂಡಲೇ ಹೇಳ್ತಾಳೆ ಅವಳು, ಅಮ್ಮ ಮೀನು ಸಾಕೋಣ ಅಂಥೇಳಿ. ನಿಜ, ಖಂಡಿತ ಸಾಕಬೇಕು ಅಂತ ಆಸೆ ಏನೂ ಇದೆ. ಬಟ್ ಅದೇ ಅದು ಸತ್ತರೆ ತುಂಬ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಸಾಕ್ತಿಲ್ಲ. ಹಾಗೆ ಇಲ್ಲಿ ವಿಧ ವಿಧವಾದ ಉಪ್ಪಿನಕಾಯಿಗಳು, ತೊಕ್ಕುಗಳು ಎಲ್ಲವೂ ಇದೆ. ನಾನು ಆಂಧ್ರ ಶೈಲಿಯ ಒಂದು ಉಪ್ಪಿನಕಾಯಿಯನ್ನು ತಗೊಂಡೆ, ಚೆನ್ನಾಗಿತ್ತು, ಪರವಾಗಿಲ್ಲ. ಹಾಗೆ ಇಲ್ಲೆಲ್ಲ ರೀತಿಯ, ಇದೊಂದು ಮ್ಯಾಜಿಕ್ ಟವಲ್ ಅಂತೆ ನೋಡಿ. ಇದು ಕಿಚನ್ಗೆ ತುಂಬ ಯೂಸ್ ಆಗುತ್ತೆ. ತೊಗೊಳ್ಬೇಕು ಅಂತ ಅಂದ್ಕೊಂಡೆ, ಸಖತ್ ರಶ್ ಇತ್ತು. ಆಮೇಲೆ ಬರೋಣ ಅಂದ್ಕೊಂಡ್ವಿ, ಮಳೆ ಬಂದುಬಿಡ್ತು, ಅದಕ್ಕೆ ತಗೊಳಕ್ಕಾಗಿಲ್ಲ. ಹಾಗೆ ಇದು ಬ್ಲೋ ಪೆನ್ನು, ಇದು ನನ್ನ ಮಗಳು ತೊಗೊಂಡಿದ್ದಾಳೆ. ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಹಾಗೆ ಎಲ್ಲ ಥರದ ಚಿಯಾ ಸೀಡ್ಸು, ಮತ್ತು ಆಳ್ವಿ, ಹ್ಯಾಂಡ್ಮೇಡ್ ಬ್ಯಾಗ್ಸು, ಎಲ್ಲ ಥರದ ಉತ್ಪನ್ನಗಳು ಇತ್ತು. ಬಟ್ ರೇಟ್ಸ್ ಏನು ಹಾಗಂತ ಅಂದರೆ ಕಡಿಮೆ ಅಂತ ಅನ್ನಿಸ್ಲಿಲ್ಲ. ನಾರ್ಮಲ್ ಅಂಗಡಿಗಳಲ್ಲಿ ಏನು ರೇಟ್ಸ್ ಇರುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದ್ದಂಗೆ ಅನ್ನಿಸ್ತು. ಹಾಗೆ ಇಲ್ಲಿ ಇಳಕಲ್ ಸೀರೆಗಳು, ನಾರಾಯಣಪೇಟ್ ಸೀರೆಗಳು ಇವೆಲ್ಲವೂ ಇತ್ತು. ನಾವು 3 ಜನರಿಂದ ಒಂದು ಫ್ರೆಂಚ್ ಫ್ರೈಸನ್ನು ತೊಗೊಂಡಿದ್ವಿ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಅಂಥೇಳಿ. ಹಾಗೆ ಇಲ್ಲಿ ತರಹೇವಾರಿ ಜ್ಯುವೆಲ್ಲರಿಗಳು. ಮಳೆ ಬಂದ ಕೂಡಲೇ ಎಲ್ಲರೂ ಒಂದು ಕಡೆ ನಿಂತ್ಕೊಂಡ್ಬಿಟ್ಟಿದ್ರು. ಪಾಪ ಈ ಅಂಗಡಿಯವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಯಾಕಂದರೆ ಅವ್ರದ್ದು ಫೋಟೋ ಫ್ರೇಮ್ಸ್ ಅಲ್ವಾ. ಸೊ ಮಳೆಯಲ್ಲಿ ಎಲ್ಲ ಒದ್ದೆ ಆಯಿತು. ಹೊರಗಡೆ ಹೋಗಿ ಬಂದ್ವಿ. ಒಂದು ಮಳೆ ಅಂದರೆ 8 ಗಂಟೆಗೆ ಕರೆಕ್ಟ್ ಮಳೆ ಪ್ರಿಡಿಕ್ಷನ್ ನೋಡಿಬಿಟ್ಟೆ ಹೋಗಿದ್ದು. ನಾವು ಹೋಗುವಾಗ 6:15 ಆಗಿತ್ತು. 8 ಗಂಟೆಗೆ ಬಂದುಬಿಡೋಣ ಅಂತ ಹೋಗಿದ್ದು. ಬಟ್ ಅಲ್ಲಿ ಅದು ಇದು ನೋಡ್ತಾ ಟೈಮ್ ಆಗೋಯ್ತು. ಕರೆಕ್ಟ್ 8 ಗಂಟೆಗೆ ಸರಿಯಾಗಿ ಮಳೆ ಬಂತು. ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲೆಲ್ಲರೂ ನಿಂತ್ಕೊಂಡ್ಬಿಟ್ರು ಒಂದು ಕಡೆ. ಸೊ ಸುಮಾರು ಒಂದು ಅರ್ಧ ಗಂಟೆ ಕಾದಿದ್ದೀವಿ ಮಳೆ ಸ್ಟಾಪ್ ಆಗತ್ತೆ ಅಂಥೇಳಿ. ಕಡೆಗೆ ಅದೇನೋ ಸ್ಟಾಪ್ ಆಗೋ ಲಕ್ಷಣ ಕಾಣಿಸ್ಲಿಲ್ಲ. ಹಾಗೆ ಒಂದು ಛತ್ರಿ ತೊಗೊಂಡೋಗಿದ್ವಿ. ಸೊ ಪಟ ಅಂತ ಮಳೆಲೆ ಹೆಂಗೋ ಬಂದ್ಬಿಟ್ವಿ ನಾವು. ಒಟ್ಟು ಮನೆ ಸೇರ್ಕೊಂಡು ಇವಾಗ ತಾನೇ ಕುತ್ಕೊಂಡಿದ್ದೀವಿ. ಸೊ ನನ್ನ ಮಗಳಿಗೋಸ್ಕರ ಇದನ್ನು ತಗೊಂಡಿವಿ. ಇದು ಬ್ಲೋ ಪೆನ್ ಅಂತ. ಇದು ಮಿರರ್ ಕಾಣಿಸುತ್ತೆ ನಿಮಗೆ. ಸೊ ಅದು ಉಲ್ಟಾ ಕಾಣಿಸ್ತಾ ಇದೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ. ಹಾಗೆ 1-2 ಜೊತೆ ಬಳೆ ತಗೊಂಡಿದ್ದೀನಿ ಮಗಳಿಗೆ. ತೋರಿಸ್ಬಿಟ್ಟ ಸುಮಾರು ಥರದ ಐಟಮ್ಸ್ ಎಲ್ಲ ಬಂದಿದೆ. ಬಟ್ ರೇಟ್ಸ್ ಎಲ್ಲ ಏನು ನಾರ್ಮಲ್ ಅಂಗಡಿಗಳಲ್ಲಿ ಏನಿರುತ್ತೋ ಅದೇ ಇದೆ. ಸೊ ಏನು ಕಡಿಮೆ ಬೆಲೆ ಅಂತೆಲ್ಲ ಏನಿಲ್ಲ. ಸೊ ಈ ಥರದ್ದು 2 ತಗೊಂಡಿದ್ದೀನಿ, ರೆಡ್ ಮತ್ತು ಯೆಲ್ಲೋ ಕಲರು. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಮೆಟಲ್ ಬಳೆ, ಹಾಗಾಗಿ ಒಡ್ಕೊಳ್ಳೋದಿಲ್ಲ, ಹಾಗಾಗಿ. ಸೊ ಅಷ್ಟೇ. ಥರ ಸ್ಟೆನ್ಸಿಲ್ ಒಂದು ಪೇಪರು, ಆಮೇಲೆ ಈ ಥರದ್ದು ಒಂದು 4 ಸ್ಕೆಚ್ ಪೆನ್ಸು, 4 ಆರ್ಸ್. ಇದು ನಾರ್ಮಲ್ ಸ್ಕೆಚ್ ಪೆನ್. ನಾರ್ಮಲ್ ಸ್ಕೆಚ್ ಪೆನ್ಸ್. ಓಕೆ. ಆಮೇಲೆ ಈ ಥರ 3 ಬ್ಲೋವರ್ಸು. ಇದಿಷ್ಟು ಅವ್ರು ಕೊಟ್ಟಿರೋದು ಈ ಥರದ ಬಾಕ್ಸಲ್ಲಿ.
ಓಕೆ. ಬ್ಲೂ ಪೆನ್, ಮ್ಯಾಜಿಕ್ ಪೆನ್ ಅಂತ. ಬೇಸಿಕಲಿ ಫಿಶ್ ಫಸ್ಟಿಗೆ. ಸೊ ಇದು ಈ ಥರ ಹಿಂಗೆ ಇದನ್ನ ಓಪನ್ ಮಾಡಿ ಹಿಂಗಿತ್ತು. ಓಪನ್ ಮಾಡಿ ಇದರೊಳಗಡೆ ಇದನ್ನ ಹಿಂಗೆ ಸಿಕ್ಕಿಸಿ. ಓಕೆ. ಓಕೆ, ಕಲರ್ ಚೇಂಜ್ ಮಾಡಬೇಕು. ಥರ ಮಾಡಿದ್ರೆ ಈಗ ಇದನ್ನ ರಿಮೂವ್ ಮಾಡಬೇಕು. ಬಿಕಮ್ ಫಿಶ್. ಸೊ ಇಲ್ಲಿ ನಾನು ಒಂದಷ್ಟು ಕ್ಲೀನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಹೊಲಿಬೇಕಾದ್ರೆ ಸಾಕಷ್ಟು ಕೊಳೆ ಆಗುತ್ತೆ. ಮತ್ತು ನನಗೆ ಹೇಗೆ ಅಂದರೆ ಸ್ವಲ್ಪ ಹರಡ್ಕೊಂಡಿದ್ದಾಗಲೇ ಒಳ್ಳೊಳ್ಳೆ ಐಡಿಯಾಸ್ ಬರೋದು. ಎಲ್ಲವೂ ನೀಟಾಗಿ ಆರ್ಗನೈಸ್ಡಾಗಿ ಇದ್ಬಿಟ್ರೆ ನನಗೆ ಅಷ್ಟೊಂದು ಐಡಿಯಾಸ್ ಬರೋದಿಲ್ಲ. ಸೊ ನಿಮ್ಮಲ್ಲೂ ಕೂಡ ಹೀಗೇನಾ ಅಂತ ನನಗೆ ತಿಳಿಸಿ. ಹಾಗೆ ಇಲ್ಲಿ ನೋಡಿ ನನ್ನ ಮಗಳು ಮೆಹಂದಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅವಳಿಗೇನು ಹಾಕೋಕ್ಕೆ ಬರಲ್ಲ, ಸುಮ್ಮನೆ ಹಾಗೆ ಟ್ರೈ ಮಾಡ್ತಾ ಇದ್ಲು. ನಾನು ಸುಮ್ಮನೆ ಕ್ಯೂಟ್ ಅನ್ನಿಸ್ತು, ಅದಕ್ಕೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಚಕ್ಲಿಯನ್ನು ಮಾಡೋಕ್ಕೆ ಹೊರಟಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಇದೇ ಲೋಟವನ್ನು ಎಲ್ಲ ಅಳತೆ ಮಾಡೋದಕ್ಕೆ ಬಳಸಿದ್ದೀನಿ. ಇದರಲ್ಲಿ 1 ಲೋಟ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡಲೆಯನ್ನು ತೊಗೊಂಡು ಅದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ನಂತರ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಮೊದಲೇ ಪ್ಲೇಟಲ್ಲಿ ಅಳತೆ ಮಾಡಿ ಹಾಕ್ಕೊಂಡಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಅಥವಾ ಓಂಕಾಳು ಅಥವಾ ಎರಡನ್ನೂ ಸೇರಿಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಂತರ ಒಂದು ಚಿಕ್ಕ ಲಿಂಬೆ ಗಾತ್ರದಷ್ಟು ಬೆಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಸಾಕಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ. ಸೊ ಅದನ್ನು ಹಾಕ್ಕೊಂಡು ಹಿಟ್ಟೆಲ್ಲವನ್ನು ಈ ಥರ ನೀಟಾಗಿ ಫಸ್ಟ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈಗ ಇನ್ನೊಂದು ಚಿಕ್ಕ ಲಿಂಬೆ ಗಾತ್ರದಷ್ಟು ಬೆಣ್ಣೆಯನ್ನು ಮತ್ತೊಮ್ಮೆ ಹಾಕ್ಕೊಂಡು ಇದನ್ನು ಮತ್ತೊಮ್ಮೆ ಎಲ್ಲ ಹಿಟ್ಟಿಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಿಧಾನಕ್ಕೆ ನೀರನ್ನು ಹಾಕ್ಕೊಳ್ತಾ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ತೀರಾ ನುಣ್ಣಗೂ ಕಲಿಸ್ಕೊಳ್ಬಾರ್ದು, ತೀರಾ ಮೆತ್ತಗೂ ಇರಬಾರ್ದು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಚಕ್ಲಿ ಮುಟ್ಟಿಗೆ ಒಳಗಡೆ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ತೀನಿ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಯಿತು. ಸೊ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಇಲ್ಲದಿದ್ದರೆ ಹೊರಗಡೆ ಚೆನ್ನಾಗಿ ಬೆಂದಿರುತ್ತೆ, ಒಳಗಡೆ ಬೇಯೋದಿಲ್ಲ, ಈ ಥರ ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೇಷನ್ಸಿಂದ ಕರ್ಕೊಂಡ್ರೆ ಆಯಿತು. ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿರುವ ಬೆಣ್ಣೆ ಮುರುಕು ರೆಡಿ ಆಗುತ್ತೆ. ಕಾಫಿ ಟೀ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಡಿ ನೋಡಿ, ನಿಮಗೆ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.